ಆ ಟೀಸರು 235 ಮಿಲಿಯನ್ ಪ್ಲಸ್ ಪೇಡ್ ವ್ಯೂಸ್ ಅಂತೇಳಿ ಎಷ್ಟೋ ಜನ ಚರ್ಚೆ ಕೂಡ ಮಾಡಿದರು. ತಮಿಳಲ್ಲಿ ವಿಜಯ್ ಅವ್ರದ್ದು ಬೀಸ್ಟ್ ಸಿನಿಮಾದಿಂದ ಒಂದು ಲಿರಿಕಲ್ ವಿಡಿಯೋ ಸಾಂಗ್ ಬಿಡ್ತಾರೆ. 156 ವ್ಯೂಸ್ ಆಗಿದೆ ಆಲ್ರೆಡಿ. ಪರಭಾಷೆ ಚಿತ್ರದ ಬಗ್ಗೆನೇ ವ್ಯಾಮೋಹ ಇದೆ, ಅವ್ರನ್ನೇ ಜಾಸ್ತಿ ಹೊಗಳಿದ್ರೆ ಇವ್ರು ಖುಷಿ ಪಡ್ತಾರೆ. ಯಾಕಂದರೆ ಈ ಹಿಂದೆ ನಾನು KGF ಒಂದು ವಿಡಿಯೋ ಮಾಡಿದ್ದೆ. ನಾನು ಹೆಚ್ಚಾಗಿ KGF ಚಾಪ್ಟರ್ 2 ಸಿನಿಮಾ ಬಗ್ಗೆ ಮತ್ತು ನಮ್ಮ ಹೀರೋನ ಬಗ್ಗೆ ಹೊಗಳಿದೆ ಅಂತೇಳಿ. ಪ್ರೈಡ್ ಸಿನಿಮಾ KGF ಕನ್ನಡ ಗೋಲ್ಡನ್ ಫಿಲಮ್. ನನಗೆ ಸಂತೋಷ ಇದೆ, ನನ್ನ ಸಿನಿಮಾ ಬಗ್ಗೆ ನಾವು ಹೇಳ್ಕೊಳಕ್ಕೆ ನಮ್ಗೆ ಸಂತೋಷ ಇದೆ. ಸೊ ಹಾಗಾಗಿ ನಾನು ಹೇಳ್ತೀನಿ, ಎಷ್ಟೋ ಜನ ತಿಕ್ಕ ಉಳ್ಕೊಂಡು ಅದಕ್ಕೆ ಏನೇನೋ ಕಮೆಂಟ್ ಮಾಡಿದ್ದೀರಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಬಸವರಾಜ. ನೀವು ನೋಡ್ತಾ ಇದ್ದಾರೆ ಯುವ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್. ತೂಫಾನ್ ವಿಡಿಯೋ ಸಾಂಗ್ನ ಬಿಟ್ಟಿದ್ದಾರೆ KGF ಚಾಪ್ಟರ್ 2ದು. ಎಲ್ಲ ಲ್ಯಾಂಗ್ವೇಜಲ್ಲೂ ಕೂಡ ಮಾನ್ಸ್ಟಾರ್ ಹಿಟ್ ಆಗ್ತಾ ಇದೆ. ವ್ಯೂಸ್ಗಳು ಅದೇ ರೀತಿ ವ್ಯೂಸ್ಗಳು ಬರ್ತಾ ಇದ್ದಾವೆ ಪ್ರತಿಯೊಂದು ಲ್ಯಾಂಗ್ವೇಜಲ್ಲೂ ಕೂಡ. ತುಂಬ ಹೆಮ್ಮೆ ಆಗುತ್ತೆ ಕನ್ನಡ ಸಿನಿಮಾಗಳ ಮೇಲೆ. ನಾವು ಅಂದ್ಕೊಂಡಿದ್ವಿ ಟ್ರೈಲರ್ ಬಿಟ್ಟ ಮೇಲೆ ಡೈರೆಕ್ಟಾಗಿ ಏನಾದರೂ ಸಿನಿಮಾನೇ ತೋರಿಸ್ತಾರೆ ಗುರು ಅಂಥೇಳಿ. ಆದರೆ ಸಾಂಗ್ಗಳನ್ನೂ ಬಿಡ್ತಾ ಇದ್ದಾರೆ. ಈ ವ್ಯೂಸ್ಗಳಲ್ಲಿ ಏನಾದ್ರೂ ಸ್ವಲ್ಪ ಏರ್ಪೇರ್ ಆಗುತ್ತಾ ಅಂತ ನಾವು ನೋಡೋದಾದರೆ, ಈ ಹಿಂದೆ KGF ಚಾಪ್ಟರ್ 2ದು ಯಶ್ ಅವರ ಬರ್ತ್ಡೇಗೆ ಒಂದು ಟೀಸರ್ನ ಬಿಟ್ಟಿದ್ರು. ಆ ಟೀಸರು 235 ಮಿಲಿಯನ್ ಪ್ಲಸ್ ಇವಾಗಲೂ ಕೂಡ ರನ್ನಿಂಗ್ ಆಗ್ತಾನೇ ಇದೆ. 235 ಮಿಲಿಯನ್ ಪ್ಲಸ್ ವ್ಯೂಸ್ ಆಗಿದೆ. ಇದು ಆರ್ಗ್ಯಾನಿಕಾ ಅಥವಾ ಪೇಯ್ಡ್ ವ್ಯೂಸಾ ಅಂಥೇಳಿ ಎಷ್ಟೋ ಜನ ಚರ್ಚೆ ಕೂಡ ಮಾಡಿದರು. ಇವಾಗ ನಮ್ಮ ವಿಡಿಯೋಗೆ ಇವಾಗ 1 ಮಿಲಿಯನ್ ವ್ಯೂಸ್ ಆಯಿತು ಅಂದರೆ ಅಟ್ಲೀಸ್ಟ್ 1 ಲಕ್ಷ ಲೈಕ್ ಆದರೂ ಇರುತ್ತೆ, ಯಾವುದೇ ಆಯಿತು. ಸೊ ಇವರು ಒಂದು 235 ಮಿಲಿಯನ್ ಪ್ಲಸ್ ವ್ಯೂಸ್ ಆಗಿದೆ ಅಂತಂದರೆ ಈ ಟೀಸರ್ಗೆ, ಸೊ ಲೈಕು ಕೂಡ ಅಷ್ಟೇ ಇದೆ ಅಲ್ವಾ, ಅಲ್ಲಿ 10 ಮಿಲಿಯನ್ ಪ್ಲಸ್ ಆಗಿದೆ ಲೈಕ್. ಸೊ ಈ ರೀಸೆಂಟಾಗಿ ನೋಡೋದಾದರೆ ತಮಿಳಲ್ಲಿ ವಿಜಯ್ ಅವ್ರದ್ದು ಒಂದು ಬೀಸ್ಟ್ ಸಿನಿಮಾದಿಂದ ಒಂದು ಲಿರಿಕಲ್ ವಿಡಿಯೋ ಸಾಂಗ್ನ ಬಿಡ್ತಾರೆ. 156 ವ್ಯೂಸ್ ಆಗಿದೆ ಆಲ್ರೆಡಿ. ಸೊ ಅವ್ರಿಗೆಲ್ಲ ಹೆಂಗೆ ಹೋಗ್ತಾ ಇದ್ದಾವೆ, ಯಾವ ಥರ ವ್ಯೂಸ್ ಆಗ್ತಾ ಇದ್ದಾವೆ? ಅವ್ರು ಬಿಡೋದು ಒಂದೇ ಲ್ಯಾಂಗ್ವೇಜಲ್ಲಿ, ತಮಿಳಲ್ಲೇ ಬಿಡ್ತಾರೆ. ಯಾವುದೂ ಡಬ್ಬಿಂಗ್ ಮಾಡಿ ಬಿಟ್ಟಿಲ್ಲ. ಮತ್ತು ತಮಿಳಲ್ಲೇ ಬಿಟ್ಟಿರೋದು ಆ ಲೆವೆಲ್ಗೆ ವ್ಯೂಸ್ ಹೆಂಗೆ ಆಗ್ತವೆ ಅವ್ರಿಗೆ? ಅದು ಪೇಡ್ ವರ್ಷನ್ನ, ಅದು ನೀವೇ ಕನ್ಕ್ಲೂಷನ್ ಕೊಟ್ಕೋಬೇಕು. ಯಾಕಂದರೆ ನಮ್ಮ ಕರ್ನಾಟಕದ ಚಲನಚಿತ್ರ ನಾಯಕರ ಅಭಿಮಾನಿ ಆಗೋದಕ್ಕಿಂತ ಹೆಚ್ಚಾಗಿ ಪರಭಾಷೆ ಚಿತ್ರದ ಬಗ್ಗೆನೇ ವ್ಯಾಮೋಹ ಇದೆ. ಅವ್ರನ್ನೇ ಜಾಸ್ತಿ ಹೊಗಳಿದ್ರೆ ಇವ್ರು ಖುಷಿ ಪಡ್ತಾರೆ. ಯಾಕಂದರೆ ಈ ಹಿಂದೆ ನಾನು KGF ಒಂದು ವಿಡಿಯೋ ಮಾಡಿದ್ದೆ. ನಾನು ಹೆಚ್ಚಾಗಿ KGF ಚಾಪ್ಟರ್ 2 ಸಿನಿಮಾ ಬಗ್ಗೆ ಮತ್ತು ನಮ್ಮ ಹೀರೋನ ಬಗ್ಗೆ ಹೊಗಳಿದೆ ಅಂಥೇಳಿ ಎಷ್ಟೋ ಜನ ಏನೇನೋ ಕಮೆಂಟ್ ಹಾಕಿದ್ದೀರ, ಸಂತೋಷ. ನಮ್ಮ ಕನ್ನಡ ಸಿನಿಮಾ ಕಂಡ್ರೆ ನಾವು ನನಗನ್ಸಿದ್ದನ್ನು ನಾನು ಹೇಳ್ತೀನಿ. ಕನ್ನಡ ಸಿನಿಮಾ ಪ್ರೈಡ್ ಸಿನಿಮಾ KGF ಕನ್ನಡ ಗೋಲ್ಡನ್ ಫಿಲಮ್. ನನಗೆ ಸಂತೋಷ ಇದೆ, ನನ್ನ ಸಿನಿಮಾ ಬಗ್ಗೆ ನಾವು ಹೇಳ್ಕೊಳಕ್ಕೆ ನಮ್ಗೆ ಸಂತೋಷ ಇದೆ. ಸೊ ಹಾಗಾಗಿ ನಾನು ಹೇಳ್ತೀನಿ, ಎಷ್ಟೋ ಜನ ತಿಕ್ಕ ಉಳ್ಕೊಂಡು ಅದಕ್ಕೆ ಏನೇನೋ ಕಮೆಂಟ್ ಮಾಡಿದ್ದೀರಿ. ನಾನು ಅದಕ್ಕೆ ತಕ್ಕಂಗೆ ನಿಮ್ಗೆ ಉತ್ತರನೂ ಕೊಟ್ಟಿದ್ದೀನಿ. ನಾವು ಯಾರಿಗೇನು ಹೇಳೋಕ್ಕಾಗಲ್ಲ. ನಿಮ್ಮ ಪ್ರತಿಕ್ರಿಯೆಗೆ ನಾನು ಧನ್ಯವಾದಗಳನ್ನ ಅಷ್ಟೇ ಹೇಳಬಲ್ಲೆ. ಇರಲಿ ಅದೊಂದು ಕಡೆಗೆ. ಆದರೆ ನಂದೇನಪ್ಪ ಅಂತಂದರೆ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ, ಟೀಸರ್ಗೆ ಆಗಿರ್ತಕ್ಕಂಥ ವ್ಯೂಸು ಇವಾಗ ಟ್ರೈಲರ್ಗೆ ಆಗುತ್ತಾ? ಅದೇ ಡೌಟ್, 100% ಡೌಟ್. ಯಾಕಂದರೆ ಇದು ಒಂದು ಬುದ್ಧಿವಂತಿಕೆ ಯೂಸ್ ಮಾಡಿದರು ಟೀಮವರು, KGF ಚಾಪ್ಟರ್ 2 ಟೀಮವರು. ಇದನ್ನು ಒಂದೇ ಲ್ಯಾಂಗ್ವೇಜಲ್ಲೇ ಬಿಡಬೇಕು ಅಂತ ಹೇಳಿ. ಯಾವುದ್ರಲ್ಲಿ ಬಿಡಬೇಕು? ಪ್ರತಿಯೊಂದು ಲ್ಯಾಂಗ್ವೇಜ್ಗೂ ನೋಡೋ ಥರ ಇರಬೇಕಲ್ಲ ಅಂತ ಹೇಳಿದಾಗ, ಸೊ ಪ್ರಕಾಶ್ ರೈ ಅವರ ವಾಯ್ಸಲ್ಲಿ ನಾವು ಚಾಪ್ಟರ್ 1ನಲ್ಲಿ ನೋಡೋದಾದರೆ ಅನಂತ್ನಾಗ್ ಅವರ ವಾಯ್ಸ್ ನೋಡ್ತೀವಿ, ಕೇಳ್ತೀವಿ. ಸೊ ಇದರಲ್ಲಿ ಪ್ರಕಾಶ್ ರೈ ಅವರ ವಾಯ್ಸ್ ಇದೆ. ಸೊ ಪ್ರತಿಯೊಬ್ಬರೂ ಕೂಡ ಏನು ಮಾಡ್ತಾರೆ, ಟೀಸರ್ ನೋಡ್ತಾರೆ. ಯಾವ ಭಾಷೆಯಲ್ಲಿ ಅಂತಂದರೆ ಇಂಗ್ಲೀಷಲ್ಲಿ ಇರುತ್ತೆ, ಇಂಟ್ರೊಡಕ್ಷನ್ ಥರ. KGF ಚಾಪ್ಟರ್ 2 ಟೀಸರ್ನ ಹೊಂಬಾಳೆ ಸಿನಿಮಾದಲ್ಲಿ ಒಂದೇ ಲ್ಯಾಂಗ್ವೇಜಲ್ಲಿ ಬಿಡ್ತಾರೆ, ಅದೇ ಇಂಗ್ಲೀಷ್ ಟೈಟಲಲ್ಲಿ ಇಟ್ಕೊಂಡು. ಸೊ ಹಾಗಾಗಿ ಹೈಯೆಸ್ಟ್ ವ್ಯೂಸ್ ಆಗುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಈ ಲೆವೆಲ್ಗೆ ವ್ಯೂಸ್ ಆಗಿದ್ದು ಇದೇ ಫಸ್ಟು. ನಮ್ಮ ಕನ್ನಡ ಸಿನಿಮಾ ಟೀಸರಿಗೆ ಈ ಲೆವೆಲ್ಗೆ ಪ್ರತಿಕ್ರಿಯೆ ಬಂದಿತ್ತು ಇದೇ ಮೊದಲನೇ ಬಾರಿಗೆ KGF ಸಿನಿಮಾಗೆ. ಆದರೆ ಇದು ಟ್ರೈಲರಲ್ಲಿ ಹಂಗೆ ಆಗಲ್ಲ. ಯಾಕಪ್ಪ ಅಂತ ನಾನು ಕ್ಲಾರಿಟಿ ಕೊಡ್ತೀನಿ, ಯಾಕೆ ಇಷ್ಟು ವ್ಯೂಸ್ ಆಗಲ್ಲ ಅನ್ನೋದಕ್ಕೆ.
ಇವಾಗ ಟೀಸರ್ ಬಂದರೆ ಅದು ಇಂಗ್ಲೀಷ್ ಡಬ್ಬಿಂಗಲ್ಲಿತ್ತು. ಸೊ ಹಾಗಾಗಿ ಪ್ರತಿಯೊಬ್ಬರು ನೋಡಿದರು. ಟ್ರೈಲರ್ ಹಂಗಾಗಲ್ಲ, ಅಲ್ಲಿ ಪ್ರತಿಯೊಬ್ಬರದ್ದು ಡಬ್ಬಿಂಗ್ ಅವ್ರ ವಾಯ್ಸ್ ಇದು ಬಂದೇ ಬರುತ್ತೆ. ಸೊ ಆವಾಗ ಯಾವ ಲ್ಯಾಂಗ್ವೇಜಲ್ಲಿ ಜನ ನೋಡ್ತಾರೋ ಆಯಾ ಲ್ಯಾಂಗ್ವೇಜಲ್ಲೇ ಡಬ್ಬಿಂಗ್ ಇರುತ್ತೆ. ಸೊ 5 ಲ್ಯಾಂಗ್ವೇಜಲ್ಲೂ ಕೂಡ ಅವರು ಅವ್ರವ್ರದ್ದೇ ಲ್ಯಾಂಗ್ವೇಜನ್ನು ಡಬ್ಬಿಂಗ್ ಮಾಡಿ ಬಿಡ್ತಾರೆ. ಇಲ್ಲಿ ಏನಾಗುತ್ತೆ, ವ್ಯೂಸ್ಗಳು ಹಂಚಿಕೆ ಆಗುತ್ತೆ. ನಮ್ಮ ಕನ್ನಡ ಸಿನಿಮಾದವರು ಕನ್ನಡ ಟ್ರೈಲರ್ನ ಮಾತ್ರ ನೋಡ್ತೀವಿ, ತೆಲುಗುದವರು ತೆಲುಗು ಟ್ರೈಲರ್ನ ಮಾತ್ರ ನೋಡ್ತೀವಿ, ಹಿಂದಿಯವರು ಹಿಂದಿ ಮಾತ್ರ ನೋಡ್ತಾರೆ, ತಮಿಳವರು ತಮಿಳು ಮಾತ್ರ ನೋಡ್ತಾರೆ. ಸೊ ಅಲ್ಲಿ ವ್ಯೂಸ್ಗಳು ಹಂಚಿಕೆ ಆಗಿಬಿಡ್ತವೆ. ಟೀಸರ್ ಆದರೆ ಹಾಗಾಗಲ್ಲ. ಇದು ಒಂದು ಟೀಸರ್ ಒಂದೇ ಇತ್ತು. ಸೊ ಪ್ರತಿಯೊಬ್ಬರು ಟೀಸರ್ ಮಾತ್ರ ನೋಡಿದ್ರು, ಅಲ್ಲಿ ಲ್ಯಾಂಗ್ವೇಜ್ಗಳಿರಲಿಲ್ಲ. ಒಂದೇ ವಿಡಿಯೋದಲ್ಲೇ ಪ್ರತಿಯೊಬ್ಬರು ನೋಡಿದ್ರು. ಆದರೆ ಟ್ರೈಲರ್ ಬಂದರೆ ಹಾಗಾಗಲ್ಲ, ಯಾಕಂದರೆ ಇದು ಪ್ಯಾನ್ ಇಂಡಿಯನ್ ಮೂವಿ. ಸೊ ಹಾಗಾಗಿ ಇಲ್ಲೇನು ಮಾಡ್ತಾರೆ, ಪ್ರತಿಯೊಂದು ಲ್ಯಾಂಗ್ವೇಜ್ಗೂ ಕೂಡ ಇದನ್ನು ಡಬ್ ಮಾಡಿ ಬಿಡ್ತಾರೆ. ಅಫ್ಕೋರ್ಸ್ KGF ಸಿನಿಮಾಗೆ ಫ್ಯಾನ್ಸ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಎಷ್ಟು ಕೋಟಿ ಗಟ್ಟಲೆ ಇದ್ದಾರೆ ಫ್ಯಾನ್ಸ್ಗಳು, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಮಾನ್ಸ್ಟಾರ್ ಹಿಟ್ ಮಾಡಿರೋವಂಥ ಜನಗಳು 100% ಟ್ರೈಲರ್ಗಳನ್ನ ಮಿಲಿಯನ್ ಗಟ್ಟಲೆ ವ್ಯೂಸ್ ಮಾಡ್ತಾರೆ ಖಂಡಿತವಾಗಿ. ಆದರೆ ವ್ಯೂಸು ಆ ಲೆವೆಲಿಗೆ ಬರುತ್ತೆ ಅನ್ನೋದನ್ನು ನಾನು ಕನ್ನಡದಲ್ಲಿ ಎಸ್ಪೆಷಲಿ ಆ ಲೆವೆಲ್ಗೆ ವ್ಯೂಸ್ ಬರುತ್ತೆ ಅನ್ನೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇದೇ ಒಂದು ಕಾರಣದಿಂದ. ಯಾಕಪ್ಪ ಅಂದರೆ ಡಬ್ಬಿಂಗ್ ಅವ್ರವ್ರ ಲ್ಯಾಂಗ್ವೇಜಲ್ಲಿ ಡಬ್ಬಿಂಗ್ ಮಾಡೋದ್ರಿಂದ ಅವ್ರವ್ರ ಲ್ಯಾಂಗ್ವೇಜ್ಗಳನ್ನೇ ನೋಡ್ತಾರೆ, ಅಲ್ಲಿ ವ್ಯೂಸ್ ಎಲ್ಲ ಹೋಗ್ಬಿಡುತ್ತೆ. ಕನ್ನಡದಲ್ಲಿ ನಾವು ಕನ್ನಡ ಎಷ್ಟು ಜನ ನೋಡ್ತೀವೋ ಅದು ಮಾತ್ರ ವ್ಯೂಸ್ ಆಗುತ್ತೆ. ನಿಮ್ಮ ಪ್ರಕಾರ ಏನು ಅನಿಸುತ್ತೆ? ಮತ್ತೆ 235 ಮಿಲಿಯನ್ ಹೋಗಲಿ ಗುರು, 200 ಮಿಲಿಯನ್ ಆದರೂ ಆಗುತ್ತಾ ವ್ಯೂಸು? ಸೊ ನಾವಿಲ್ಲಿ ಯಾರು ಡಿಗ್ರೇಟ್ ಮಾಡೋವಂಥದ್ದು ಇಲ್ಲ ಅಭಿಮಾನಿಗಳಲ್ಲಿ. ನಿಮ್ಮ ಅನಿಸಿಕೆಗಳನ್ನ ನೀವು ಹಂಚ್ಕೋಬೋದು. ಇದು ನನ್ನ ಅನಿಸಿಕೆ ಆಗಿತ್ತು. ಟೀಸರ್ಗೆ ಬಂದಿರೋ ವ್ಯೂಸು ಟ್ರೈಲರಿಗೆ ಬರೋಕ್ಕಾಗಲ್ಲ. ನೀವೆಲ್ಲನೂ ಸೇರಿಸಿದರೆ ಅಷ್ಟು ವ್ಯೂಸ್ ಆಗಬಹುದು. ಆದರೆ ಡಬ್ಬಿಂಗ್ ಕನ್ನಡದಲ್ಲೇ ಮಾಡಿರ್ತಕ್ಕಂಥ ಒಂದು ಸಿನಿಮಾನ, ಕನ್ನಡ ಟ್ರೈಲರ್ನ ಈ ಲೆವೆಲ್ಗೆ ನಾವು ಮಿಲಿಯನ್ ಗಟ್ಟಲೆ ಅಂದರೆ 200 ಮಿಲಿಯನ್ ಗಟ್ಟಲೆ ವ್ಯೂಸ್ ನೋಡೋದು ಕಡಿಮೆ. ನೋಡಬಹುದು, ಆದರೆ ಎಷ್ಟೋ ದಿನಗಳಾದಮೇಲೆ ನೋಡಬಹುದು. ನಾವಿವಾಗ ಟೀಸರ್ನ ಬಿಟ್ಟಾಗ ಒನ್ ಡೇಲಿ 100 ಮಿಲಿಯನ್ ಪ್ಲಸ್ ಏನೋ ಆಗಿಬಿಟ್ಟಿತ್ತು. ಸೊ ಆ ರೀತಿ ಇಲ್ಲ, ಆಗಲ್ಲ. ತುಂಬ ಲೇಟ್ ಪ್ರೊಸೆಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಚಾಪ್ಟರ್ 2 ಬೇಗ ಬರಲಿ. ಇಷ್ಟು ಹೇಳ್ತಾ ನಾನು ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಏನಾದರೂ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಕಮೆಂಟ್ನ ತಿಳಿಸಿ. ನಮಸ್ಕಾರ.